ಸುತ್ತಿ ಸುತ್ತಿ ಬರುತ್ತಿದ್ದೆ ನನಗಾಗಿ ಮ್ಯಾಲೊಬ್ಬ ಕುಂತನ ನಿನಗಾಗಿ. ನಿನ್ನ ಹೆಸರಿನಾಗ ವಿಷ ತುಂಬಿಕೊಂಡೈತಿ ಅಂದಾಗ ವಿಷಕಾರದ ಇರ್ತೀಯ ನೀನು. ನೀನು ಒಬ್ಬ ಅಪ್ಪನಿಗೆ ಹುಟ್ಟಿಲ್ಲಲೇ. IAS ಮಾಡ್ತಾ ಇದ್ದಾನೆ ಮಗ. ಹೌದು, ಇದು ನನ್ನ ಮಕ್ಕಳೇ ಅಂತ ಹೇಳಿದ್ರೆ ಯಾರು ಒಪ್ಪಲ್ಲ. ಕಡೆಗೆ ನನ್ನ ನಾಣೆಯಾಗಿ ನನಗೆ ಹುಟ್ಟಿದ್ದಾರೆ, ನಂದೇ ಮಕ್ಕಳು ಅಂತ ಹೇಳ್ಬೇಕಾಗ್ತದೆ. ಇಲ್ರಿ ಒಂದ್ 4-5 ಅಪ್ಪರಿಗೆ ಅಷ್ಟೇ ರೀ. ಬೋರ್ಡಿಂಗ್ ಮಾಡೋರು ಇದ್ರು, ಅವ್ರಿಲ್ಲ, ಅದಕ್ಕೆ ನಮಗ್ ಬಂದೈತ್ರಿ. ಅಲ್ಲಿ ನೋಡಿ ಮುತ್ತಿರಂತ ಹೊತ್ತಿಗೆ ಸ್ಟೇಜ್ ಮೇಲೆ ಅಷ್ಟು ಜನ ಗುಳು ಅಂತ ಅಳಿಸ್ಬಿಟ್ಟು ಬಂದಿಲ್ಲಿ ಬೆಂಡೆಕಾಯಿ ಬಿಡಿಸ್ತವ್ರೆ. ನನ್ನ ಜೀವ ಹೋಗುತ್ತದ ನಿನಗಾಗಿ. ಗುರು ಹೇಳ್ಕೊಟ್ಟಿದ್ರೆ ಅರ್ಧ ಮಾಡಿದ್ರು ಸಾಕು. ಅರ್ಧ 75 ಮಾಡಿದ್ರಂತೂ ಹೋದ್ರು ಅವರು. ಭರ್ಜರಿ ಆಯ್ತು. ಅವ್ರಿಗೆ ಆಯರ್ ಇಟ್ಕೊಳಕ್ ಜಾಗ ಸಿಗಲ್ಲ, ಹಂಗಾಗ್ತದೆ. ಬಂದಿರೋ ಮ್ಯಾಕ್ಸಿಮಮ್ ಆಯರ್ ಎಷ್ಟು ಒಂದು ನಾಟಕದಲ್ಲಿ ಯಾವ್ದಾದ್ರು ಮೆಮರಿ ಇದೆಯಾ? ಬರ್ತಾವ್ರಿ. ಮೊನ್ನೆ ಒಂದು 1,000 ಒಬ್ರು ಕೊಟ್ರು, ಮತ್ತೊಂದು 2,000 ಕೊಟ್ರು. ಬಂದವ್ರಿ ಈ ನಾಟಕಕ್ಕೆ ಏನಿಲ್ಲ ಅಂದ್ರೆ ಒಂದು 6-7 ಸಾವಿರ ಬಂದೈತಿ, ಬಾದಾಮಿಯಿಂದ ಹಿಡ್ಕೊಂಡು. ಬರ್ತಾವೆ. ಆದ್ರೆ ನಮ್ಮಲ್ಲಿ ದುಡ್ಡು 150 ಕೊಟ್ಟು ಮತ್ತೆ 120 ಕೊಟ್ಟು ಮಾಡ್ಬೇಕಂತಂದ್ರೆ ಅದು ಬಹಳ ದೊಡ್ಡದು. ಯಾಕಂದ್ರೆ ಅವರಿಗೆ ಅಷ್ಟು ದುಡ್ಡು ಕೊಡ್ಬೇಕಾದ್ರೆ 150 ಕೊಡ್ಬೇಕಾದ್ರೆ ಇದಾಗಿರ್ತದೆ, ಮತ್ತೆ ಇನ್ನೂ ಕೊಡ್ಬೇಕಂತಂದ್ರೆ ಅವ್ರ ಮನಸ್ಸಿಗೆ ಅಷ್ಟು ಖುಷಿ ಪಡಿಸ್ಬೇಕು ಆ ಕಲಾವಿದ. ಮೊನ್ನೆ ನಾನು ಹೊರಗಡೆ ಓದ ತಕ್ಷಣಕ್ಕೆ ಒಬ್ಬ ಮಹಿಳೆ 500 ರೂಪಾಯಿ ಕೊಟ್ಬಿಟ್ಲು, ಇನ್ನೊಬ್ರು ನನಗೆ ಹಂಗೆ ಕೊಟ್ಟೋಗ್ತಾರೆ. ಆದ್ರೆ ಆ ದುಡ್ಡನ್ನು ನಾವು ಕಲಾವಿದ ಅಂತಂದ್ರೆ ಅವ ದುಶ್ಚಟಗಳಿಗೆ ಬಳಸಬಾರ್ದು. ಹೌದು, ಫುಲ್ ಬಾಟಲ್ ಕುಡ್ಕೊಂಡ್ಬಿಡೋದು ಅದೆಲ್ಲ ಆಗ್ಬಾರ್ದು. ಅವ್ನು ಫೇಲ್ ಆದ ಮುಗಿದೋಯ್ತು ಅಂತ ಸಂತೆ. ಹೌದು ಸರ್, ಅವ್ರು ಅಷ್ಟು ಸಂತೋಷಪಟ್ಟು ಹೃದಯದಿಂದ ನಿಮ್ಗೆ ದುಡ್ಡು ಕೊಟ್ಟಿರ್ತಾರೆ. ನೀವು ಒಂದು ಬಟ್ಟೆನೋ ಏನೋ ಇಂಥದ್ದು ಮಾಡ್ಕೊಂಡ್ ಬಿಟ್ರೆ ಅದು ಒಟ್ಟು ಒಳ್ಳೇದಕ್ಕೆ ಸದ್ವಿನಿಯೋಗ ಆಗ್ಬೇಕು, ದುರುಪಯೋಗ ಆಗ್ಬಾರ್ದು. ಹಂಗೆ ನಾನೇ ಮೊನ್ನೆ ಏನು ಮಾಡಿದೆ, ಒಂದು ಜೊತೆ ವೈಟ್ ಪ್ಯಾಂಟು ಒಂದು ಶರ್ಟ್ ಹೊಲಿಸ್ಕೊಂಡೆ. ಅಲ್ಲಿ ಯಾರೋ ಎಷ್ಟು 5,000 ಕೊಟ್ಬಿಟ್ರು ಅವರು. ಹೌದು ಸರ್, ಅವ್ರಿಗೆ ಏನು ಖುಷಿ ಆಯಿತೋ ಗೊತ್ತಿಲ್ಲ. 5,000 ರೂಪಾಯಿ ತಂದು ವೇದಿಕೆ ಮೇಲೆ ಕೊಟ್ಟರೆ ಅದಕ್ಕೆ ಬಟ್ಟೆ ಹೊಲಿಸ್ಕೊಂಡ್ಬಿಟ್ಟೆ ನಾನು. ಒಂದು ಸ್ವಲ್ಪ ಕೆಟ್ಟ ಅಭ್ಯಾಸ ಅಂದ್ರೆ ನಾನು ಸಿಗರೇಟ್ ಸೇರ್ತೀನಿ. ಆ ಸಿಗರೇಟಿಗೆ ಸಹಿತ ಬಳಸಬಾರ್ದು ಆ ದುಡ್ಡನ್ನು. ಹೌದು. ಹಂಗೆ ಅದನ್ನು ಒಳ್ಳೇದಕ್ಕೆ ಬಳಸಬೇಕು ಹೊರತಾಗಿ ಕೆಟ್ಟದಕ್ಕೆ ಬಳಸಬಾರ್ದು ನಾವು. ಯಾಕಂದರೆ ನಾವು ವೇದಿಕೆ ಮೇಲೆ ಆ ರೀತಿ ಶ್ರಮ ಪಟ್ಟಾಗ ಮನುಷ್ಯನಿಗೆ ಕೊಡುಗೈ ದಾನಿ ಆಗ್ತಾನೆ ನೋಡೋ ಪ್ರೇಕ್ಷಕ. ಅದನ್ನು ನಾವು ಬಳಸ್ಕೋಬೇಕಲ್ಲ ಸರ್. ಅದನ್ನು ಅಷ್ಟು ಆ ರೀತಿಯಾಗಿ ಕಲಿಬೇಕು, ಆ ರೀತಿಯಾಗಿ ದುಡಿಬೇಕು, ಆ ರೀತಿಯಾಗಿ ಶ್ರಮ ಪಡಬೇಕು. ಇವತ್ತೇನಂದ್ರೆ ಸ್ವಲ್ಪ ಕಲ್ತು ಕೂಡಲೇ ಏನೇನೋ ಮಾಡೋಕ್ಕೆ ಹೋಗ್ತಾರೆ, ಏನೇನೋ ಮಾಡಿ ಯಾವುದೇ ಆ ಕುಡಿಯೋದನ್ನು ಕಲಿಸೋ ಪ್ರೇಕ್ಷಕರು ಬರ್ತಾರೆ. ಅವ್ರೇನಪ್ಪ ದುಡ್ಡು ಕೊಡೋದು ಅದನ್ನೇ ಬಾಟ್ಲು ಕೊಡೋರು ಇದ್ದಾರೆ, ಬಾರಿ ಕರ್ಕೊಂಡು ಹೋಗೋರು ಇದ್ದಾರೆ. ಇವ್ರು ಏನಂತಂದ್ರೆ ಫಸ್ಟಿಗೆ ಎಲ್ಲರಿಗೂ ಕೊಡಿಸೋದು ಮೊದಲು ಬೀರು. ಇಲ್ಲ ಸರ್ ನಾನು ಕುಡಿಯಲ್ಲ, ಬೀರ್ ಕುಡಿ ಏನಾಗ್ತದೆ ಅಂತ ಹೇಳ್ಕೊಂಡು ಬೀರ್ ಕೊಡ್ತಾರೆ. ಬೀರ್ ಕುಡಿತಾನೆ, ಆಮೇಲೆ ಅವನಿಗೇನೋ ಅನಿಸ್ಬಿಡ್ತದೆ. ಆಮೇಲೆ ಸಣ್ಣಗೆ ಬಂದು ಶೆರೆಗೆ ಗಂಟು ಬೀಳ್ತಾನೆ. ಅದನ್ನು ಮಾಡಿ ಏನಂದರೆ ಲಿವರ್ ಡ್ಯಾಮೇಜ್ ಮಾಡ್ಕೊಂಡು ಬಿಲ್ ಕಟ್ಟಕ್ಕಾಗದೆ ಆಸ್ಪತ್ರೆಗೆ ಹೋಗ್ಬಿಡ್ತಾನೆ. 70-80 ವರ್ಷ 90 ವರ್ಷ ಬದುಕೋ ಬದಲಿ 45ಕ್ಕೆ 35ಕ್ಕೆ ಹೋಗಿಬಿಡ್ತಾನೆ. ಹಾಗೆ ಅದಕ್ಕೆ ಕಲಾವಿದ ಯಾವತ್ತೂ ಏನಂತಂದರೆ ಉಳಿಸ್ಕೋಬೇಕು ಅದನ್ನು. ಕಲಾವಿದನಿಗೆ ರಂಗಭೂಮಿಯಲ್ಲಿ ಇವತ್ತು ಯಾವುದೇ ಕೊರತೆ ಇಲ್ಲ. ಇವತ್ತು ನಾವು ಹೊರಗಡೆ ಏನಂದರೆ ಏನೇನೋ ಇದು ಇರ್ತದೆ. ಇವತ್ತು ನಾವು ಬಂದ ತಕ್ಷಣಕ್ಕೆ ಅವರಿಗೆ ಸ್ಟಾರ್ಟಿಂಗ್ ರಂಗಭೂಮಿಯಲ್ಲಿ ಕಾಲಿಟ್ಟಂತಂದ್ರೆ ಅವನಿಗೆ ಊಟ ಕೊಟ್ಟು ಒಂದು 300 ರೂಪಾಯಿ ಕೊಡ್ತೀವಿ ಸ್ಟಾರ್ಟಿಂಗ್ ಸುಮ್ಮನೆ ಬಂದರೆ. ಆಮೇಲೆ ಒಂದು ಸಣ್ಣ ಪಾತ್ರ ಮಾಡೋದಂತಂದ್ರೆ ಒಂದು 500 ರೂಪಾಯಿ ಮಾಡ್ತೀವಿ. ಆಮೇಲೆ ಏನಪ್ಪ ಅಂದ್ರೆ 700 ಮಾಡ್ತೀವಿ, 1000 ಮಾಡ್ತೀವಿ, 1200 ಮಾಡ್ತೀವಿ, 1500 ಮಾಡ್ತೀವಿ. ಮುಂದೆ ಅವನ ಪ್ರತಿಭೆಗೆ ಹೆಂಗೆ ಬೇಕು ಹಂಗೆ ಬೆಳೀಬಲ್ಲ. ಮತ್ತು ಅದನ್ನು ಮಾಡ್ಕೊಳ್ಳುವಂಥದ್ದು ಎಲ್ಲಿ ಸಿಗ್ತದೆ ಸರ್? ಇಲ್ಲಿ ನಾವು ಏನಂತಂದರೆ ಯಾವುದೇ ಜಾತಿ ಕೇಳಲ್ಲ, ಮತ ಕೇಳಲ್ಲ, ಧರ್ಮ ಕೇಳಲ್ಲ, ನಿನಗೇನು ಬರ್ತದೆ ಕೇಳಲ್ಲ, ಏನೂ ಇಲ್ಲ. ಸೀದಾ ಅವನಿಗೆ ಅಪಾರ್ಟ್ಮೆಂಟ್ ಇಲ್ಲಿ. ಅದು ಒಲಿಯೋದೇ ಏನಂತಂದರೆ ಈ ಯಾರು ರಂಗ್ ಪಾರ್ಟಿ ಮಾಡ್ತಾರೆ, ಕಸ ಬೆಳಿತಾರೆ, ಅವರಿಗೆ ಭಾಳ ಒಲ್ತು ಬಿಡ್ತಾರೆ. ರಂಗಭೂಮಿ ಉಳಿಸ್ಕೋಬೇಕಷ್ಟೆ, ಉಳಿಸ್ಕೋಬೇಕು. ನಿನ್ನ ಹೆಸರಿನಾಗ ವಿಷ ತುಂಬಿಕೊಂಡೈತಿ ಅಂದಾಗ ವಿಷಕಾರದ ಇರ್ತೀಯ ನೀನು. ನೀನು ಒಬ್ಬ ಅಪ್ಪನಿಗೆ ಹುಟ್ಟಿಲ್ಲಲೇ. ಇದು ಒಂದೇ, ಅದೇ ಅನ್ಬೇಡ ಅಂತ ಅದನ್ನೇ ಟ್ಯೂನಿಂಗ್ ಬರಂಗಿಲ್ಲ. ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡೇನ್ರಿ ಅದು ಸ್ವಲ್ಪ ಅದಕ್ಕೆ ಇನ್ನೂ ಇದಾಗಿಲ್ಲ ನಾವು. ಓಕೆ, ಈಗ ನಿಮ್ಮ ಕುಟುಂಬ
ನನ್ನ ಮಕ್ಕಳು ಇದಕ್ಕಿರ್ತಾರೆ, ಧಾರವಾಡಕ್ಕೆ ಇರ್ತಾರೆ, ಓದ್ತಿರ್ತಾರೆ. IAS ಮಾಡ್ತಾ ಇದ್ದಾನೆ ಮಗ. ಹೌದು. ಮಗಳು ಮಗನಿಗೆ 22 ಮುಗಿದು 23 ನಿಮ್ಮಷ್ಟು ಹೈಟ್ ಇದ್ದಾನೆ. ನೀವು ಆ ಮಗಳು ಮಗ ಇಬ್ಬರಿಗೆ ಪಕ್ಕದಾಗ ನಿಂದ್ರಿಸಿದ್ರೆ ಇವಳು ಇದು ನನ್ನ ಮಕ್ಕಳೇ ಅಂತ ಹೇಳಿದ್ರೆ ಯಾರು ಒಪ್ಪಲ್ಲ. ಕಡೆಗೆ ನನ್ನ ನಾಣೆಗೂ ನನಗೆ ಹುಟ್ಟಿದ್ದಾರೆ, ನಂದೇ ಮಕ್ಕಳು ಅಂತ ಹೇಳ್ಬೇಕಾಗ್ತದೆ, ತೋರಿಸ್ಬೇಕಾಗ್ತದೆ, ಹಂಗಾಗ್ತದೆ, ತೋರಿಸ್ಬೇಕಾಗ್ತದೆ. ಹಂಗಾಗಿದೆ ಅವಳದು. ಏನಂತಂದ್ರೆ ಹಾಗೆ ಅವಳಿಗೆ ಅದಕ್ಕೆ ದುಡಿಲಿ ಅಂತ ತಿಳ್ಕೊಂಡು ಭಗವಂತ ಏನಂದ್ರೆ ಮುಪ್ಪು ಕೊಟ್ಟಿಲ್ಲ. ಮಗಳು 28 ವರ್ಷನಕ್ಕೆ ಇರ್ಬೇಕು. ದೊಡ್ಡ ಮಗಳ್ರಿ. ಮದ್ವಿ ಮಾಡ್ಕೊಟ್ಟೇನ್ರಿ, ನಮ್ಮ ಅಣ್ಣನ ಮಗನಿಗೆ ಕೊಟ್ಟೇನಿ. ಇಲ್ರಿ ಅದಾರ್ರಿ ಎಲ್ಲ ಎಣ್ಣೆ ಮೇಳ ಇಂಥವದ ಗಿರಾಕಿ ಕಲಾವಿದ್ರಿ ಅಂತವ್ರು ಏನ್ ಮಾಡಕ್ಕಾಗತ್ತ. ಇದು ಹಿಂಗೆ ಎಲ್ಲ ಏನೋ ಇವರು ನಟಿಯ ಸಂಪಾದನೆ ಮಕ್ಕಳನ್ನ ಸಾಕಿದ್ದಾರೆ. ಇವತ್ತು ಆ ಹುಡುಗನು ಅಂದ ನನಗೆ 100% ನಾನು IAS ಪಾಸ್ ಮಾಡ್ತೀನಪ್ಪ ಅಂತ 100% ಹೇಳ್ತಾನೆ. ಅವನು ಕಾನ್ಫಿಡೆನ್ಸ್ ಆಗಿ ಹೇಳ್ತಾನೆ. ಕರೆ ಇವತ್ತು ನಾನೇ ಒಂದು ಟ್ರ್ಯಾಕ್ಟರ್ ತುಂಬ ಲಾರಿ ಬ್ರ್ಯಾಂಡ್ ಹೊಡ್ಸ್ಕೊಂಡು ನಿಮ್ಮ ಮಗ DC ಅದ್ದಿನ ಎಂತ ಒಳ್ಳೆ ವಿಚಾರ ನೋಡಿ. ಗೊತ್ತಾದಲ್ಲ. ಏನು ನಿಮ್ಮ ಮಗನ ಹೆಸರು? ಸಚಿನ್, ಸಹನಾ, ಶಿಲ್ಪ, 3 ಜನ ಮಕ್ಕಳು. ಸಹನಾ ದೊಡ್ಡಕ್ಕಿ, ಶಿಲ್ಪ ಸಣ್ಣಾಕಿ, 3ನೇದವ ಸಚಿನ್ ಸರ್. 3ನೇದವ ಈಗ IAS ಮಾಡ್ತಾ ಇದ್ದಾನೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ತಾಯಿ ಕಷ್ಟ ಗೊತ್ತು ಅವ್ರಿಗೆ. ಕಷ್ಟ ಗೊತ್ತು. ನಿಮ್ಮಂಗಿದ್ದಾನೆ, ನಿಮ್ಮಷ್ಟೇ ಹೈಟ್ ಇದ್ದಾನೆ. ಬೋರ್ಡಿಂಗ್ ಗಳಲ್ಲಿ ಮಲ್ಕೊಂಡು ಬೆಳೆದಿರೋ ಹುಡುಗ ನೋಡಿ. ಹೌದು ಸರ್. ಬಹುಶಃ ಅಂಥವ್ರು ಏನಾದ್ರು ಅಧಿಕಾರಕ್ಕೆ ಬಂದ್ರೆ ರಂಗಭೂಮಿಗೋ ಅಥವಾ ಅದೆಲ್ಲ ನೋಡಿರ್ತಾರಲ್ಲ, ಹಿನ್ನೆಲೆ ಗೊತ್ತಾಗುತ್ತೆ. ಹೌದು ಸರ್, ಹೌದು. ಕಷ್ಟ ಗೊತ್ತಿರ್ತದೆ. ಒಳ್ಳೆದಾಗಲಿ ಮೇಡಮ್, ಥ್ಯಾಂಕ್ ಯು. ಕಲಾವಿದ ಸಿಗದೆ ಅಪರೂಪ ನಮಗೆ. ಸುತ್ತಿ ಸುತ್ತಿ ಬರುತ್ತಿದ್ದೆ ನನಗಾಗಿ, ಮ್ಯಾಲೊಬ್ಬ ಕುಂತನ ನಿನಗಾಗಿ, ನನ್ನ ಜೀವ ಹೋಗುತ್ತದ ನಿನಗಾಗಿ, ನಿನ್ನ ಜೀವ ಹೋಗುತ್ತದ ನನಗಾಗಿ, ಸುತ್ತಿ 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 ಬರುತ್ತಿದ್ದಿ ನನಗಾಗಿ, ಮ್ಯಾಲೊಬ್ಬ ಕುಂತನ ನಿನಗಾಗಿ. ಈ ಹಾಡಿನ ಅರ್ಥ ಏನು ಗೊತ್ತರ? ಮೀನಿನ ಗಾಣಕ್ಕೆ ಸಿಗಿಸಿರೋ ಹುಳ ಹೇಳ್ತದ, ಸುತ್ತಿ ಸುತ್ತಿ ಬರ್ತಿದ್ದೀನಿ ನನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ. ಅಂದ್ರೆ ಈ ಗಾಣಕ್ಕೆ ಹುಳ ಸಿಗಿಸಿ ನೀರಾಗ ಹೋಗೋದು, ಮೀನುಗಾರ ಮ್ಯಾಲ ಕುಂತಿರ್ತಾನೆ ನೋಡ್ರಿ, ಅವಾಗ ಹುಳ ಹೇಳ್ತದ, ನಾನೇನಾರ ನೀ ಬಂದು ತಿಂದಿ ಅಂದ್ರೆ ನನ್ನ ಜೀವ ಹೋಗುತ್ತದ ನಿನಗಾಗಿ, ನನ್ನ ತಿಂದ ಮ್ಯಾಲ ನಿನ್ನ ಗಂಟ್ಲಕ್ಕೆ ಗಾಣ ಸಿಕ್ತು, ನಿನ್ನ ಜೀವನೂ ಹೋಗ್ತದ ನನಗಾಗಿ ಅಂತ ಸುತ್ತಿ ಸುತ್ತಿ ಬರೋ ಮೀನಿಗೆ ಗಾಣಕ್ಕೆ ಸಿಗಿಸಿರೋ ಹುಳ ಹೇಳ್ತಿತ್ತಂತ್ರಿ. ಇಷ್ಟ ನೋಡ್ರಿ ಹಾಡಿನ ಅರ್ಥ. ಹೊಡ್ರಿ ಚಪ್ಪಾಳೆ. ಅಲ್ಲೂ ಬೀಳಂಗಿಲ್ಲ, ಇಲ್ಲೂ ಅಂದ್ರೆ ನಮ್ಮ ಸೈಡ್ ಸ್ವಲ್ಪ ಜಾಸ್ತಿ ಅರ್ಥ ಆಗತ್ರಿ, ಈ ಕಡೆ ಅರ್ಥ ಆಗಲ್ಲ ರೀ. ಎಲ್ಲ ನಮ್ಮ ರಾಜಣ್ಣ ಸೃಷ್ಟಿ ಇವೆಲ್ಲ ಹೌದು, ಅವ್ರದ್ದು ರೀ. ಮೇಲೆ ಸುಜಾತ ಅವರು ಎಷ್ಟು ಅಭಿನಯಿಸ್ತಾರೆ, ಎಷ್ಟು ಲವಲವಿಕೆಯಿಂದ ಇರ್ತಾರೆ, ಅದ್ರ ಹಿನ್ನೆಲೆ ಅವ್ರು ತಮ್ಮ ಕೆಲಸ ತಾವೇ ಮಾಡ್ತಾರೆ. ಎಷ್ಟು ರೊಟ್ಟಿ ಹೊಡಿಬೇಕು ನೀವು? ಇಲ್ರಿ, ಒಂದ್ 4-5 ಅಪ್ಪರಿಗೆ ಅಷ್ಟೇ ರೀ. ಬೋರ್ಡಿಂಗ್ ಮಾಡೋರು ಇದ್ರು, ಅವ್ರಿಲ್ಲ, ಅದಕ್ಕೆ ನಮಗ್ ಬಂದೈತ್ರಿ. ಈ ಮಾತು ಹೇಳಕ್ ನಿಮ್ಗೆ ನಾಚಿಕೆ ಬರೋದಿಲ್ಲ ಅಲ್ರಿ? ಹೇಳ್ತಿನ ಯಾರಾದ್ರೂ ದಾನ ಮಾಡ್ತಾರೆ. ನೀ ಯಾವತ್ತಿದ್ರು ನಮ್ಮ ಮಾವನ, ಏಕೆ ನಮ್ಮ ಅಕ್ಕನ, ಅಕ್ಕಿ ಅಕ್ಕ ಬಾ ನನ್ನ ಪಕ್ಕ. ಅತಿ ಉತ್ತಮವಾದ ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ. ಇಲ್ಲಿಯ ಜನತೆಗೆ ಅದರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅತ್ಯುತ್ತಮವಾದ ನಾಟಕವನ್ನು ನೋಡ್ಬೋದು, ಮತ್ತೊಂದು 2 ಸರಿ ಬಂದು ನೋಡ್ಬೋದು, ಅಷ್ಟು ಒಳ್ಳೆದಿದೆ. ಥ್ಯಾಂಕ್ ಯು. ನಾವೆಲ್ಲ ಫ್ಯಾಮಿಲಿ ಬಂದಿದ್ದೀವಿ. ಇಲ್ಲ ಏನೂ ಇಲ್ಲ, ಎಲ್ಲ ಕುಟುಂಬದ ಜೊತೆ ನೋಡುವಾಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಿಮಗೆ ಮೆಸೇಜು ಮಾಡಿದ್ದೆ ಸರ್, ಇವತ್ತು ಸಿರ್ಸೆಯಲ್ಲಿ ಇರ್ತೀರಾ, ನಾನು ಬರ್ತಾ ಇದ್ದೀನಿ ಅಂತ ರಿಪ್ಲೈ ಮಾಡಿದ್ದೆ. ನಾಟಕ ಸೂಪರ್ ಸರ್, ಸೂಪರ್, ಭಾಳ ಚಲೋ, ಚೆನ್ನಾಗಿತ್ತು. ನಗಾಡಿದ್ವಿ ಭಾಳ. ಮನ್ಸಿನೊಳಗೆ ಒಂದು ಟೆನ್ಷನ್ ಎಲ್ಲ ಹೊರಗೆ ಬಿತ್ತು ನಮ್ದು. ಅಷ್ಟಲಿಲ್ಲ, ಯಾವುದೂ ಇಲ್ಲ, ಚೆನ್ನಾಗಿದೆ. ಗಂಡ ಹೆಂಡತಿ ಮಾಡಿದಾರೆ, ಅತ್ತಿಗೆ ಅವರ ಗಂಡ ಹೆಂಡತಿ ಒಳ್ಳೇದಿದೆ.
ಹೌದೌದು ಭಾಳ ಇಷ್ಟ ಆಯ್ತು. ಸ್ಟೋರಿ ಕಾಮಿಡಿ ಎಲ್ಲ ಚೆನ್ನಾಗಿತ್ತು. ಎಲ್ಲರೂ ನೋಡೋ ನಾಟಕ ಇದು. ಕುಟುಂಬ ಹೌದು. ಎಷ್ಟು ಜನ ಬಂದಿರಿ? 5 ಜನ. 5 ಜನ ಕುಟುಂಬನೇ ಬಂದಿರಿ? ಹೌದು. ಧರ್ಮದ ಬಗ್ಗೆ, ನೀತಿ ಬಗ್ಗೆ, ಈಗ ಇಂಥ ಒಂದು ಕಲೆ ಐತಲ್ಲ, ಇಂಥ ನಾಟಕ ನೋಡೋಕೆ ಭಾಳ ಸಂತೋಷ ಆಗೈತಿ. ಎಲ್ಲರೂ ನೋಡ್ಬೋದು ಇದನ್ನು. ಒಳ್ಳೆ ಕಲಾವಿದರನ್ನ ಆಯ್ಕೆ ಮಾಡಿದ್ದಾರೆ, ಭಾಳ ಸುಸಂಸ್ಕೃತರು. ಆ ದೇವಿ ಅನುಗ್ರಹ ಸಂಪೂರ್ಣ ಇರಲಿ. ಇವ್ರು ನಮ್ಮಲ್ಲಿ ಇನ್ನೂ 2-3 ತಿಂಗಳು ನಾಟಕ ಮಾಡಿ ಅವ್ರಿಗೆ ಅಭಿವೃದ್ಧಿ ಆಗಲಿ ಹಾರೈಸ್ತಷ್ಟೇ. ಹಾಗಾಗಿ ಟಿ ವಿ ಮಾಧ್ಯಮಕ್ಕಿಂತ ಈ ನಾಟಕ ಮಾಧ್ಯಮಗಳು ನನಗೆ ಭಾಳಷ್ಟು ಖುಷಿಯನ್ನು ಕೊಟ್ಟಿದೆ. ಹಾಗಾಗಿ ಹುಡುಕಿಂತ ಬಂದು ದೇವರಿಗೆ ಸಿಕ್ಕಪ್ಪರಿ ನಾವು ಬರ್ತಿರ್ತೇವೆ ಪ್ರತಿ ವರ್ಷ. ಹೌದು, ಕುಟುಂಬ ಸಮೇತ ಬಂದಿದ್ದೀವಿ. ಮಕ್ಕಳು ಬಂದಿದ್ದಾರೆ. ಅವ್ರು ಹೋದ್ರಿ ಹೊರಗಡೆ. ಕುಟುಂಬ ಸಮೇತ ಕೂತು ನೋಡ್ಬೋದು? ಹೌದು, ಎಲ್ಲ ನೋಡ್ಬೋದು. ಎಲ್ಲ ವಯಸ್ಸಿನವರು ನೋಡ್ಬೋದು. ಇದೊಂದು ನಾನು ರಿಟೈರ್ಡ್ ಪ್ರೊಫೆಸರ್ ನಾನು. ಹಾಗಾಗಿ ನಾವು ಇಂಥವ್ರೆಲ್ಲ ಕಲಾವಿದರನ್ನ ಭಾಳ ಸಪೋರ್ಟ್ ಮಾಡ್ತೇನೆ. ಭಾಳ ಖುಷಿಯಾಗಿದೆ. ಇಡೀ ಆಲ್ ಕರ್ನಾಟಕದವರೆಲ್ಲ ನಿಮ್ಮ ಜೇವರ್ಗಿ ಕಂಪ್ನಿಯವ್ರನ್ನ ಸಪೋರ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಸರ್, ನಾನು ಮಾನಸ ಅನಿಲ್ ಅಂದ್ಬಿಟ್ಟು ಬೆಂಗಳೂರಿಂದ ಬಂದಿದ್ದೀವಿ. ನಾನು ಯಜಮಾನ್ರು. ನಾವು ಕಲಾ ಮಾಧ್ಯಮ ಫಾಲೋ ಮಾಡ್ತೀವಿ ಸರ್. ತುಂಬ ಚೆನ್ನಾಗಿ ಬರುತ್ತೆ ಸರ್ ನಿಮ್ಮ ಪ್ರೋಗ್ರಾಮ್. ಮತ್ತು ನಾವು ಯಾವಾಗಲೂ ಜಾತ್ರೆಗೆ, ಈ ಮಾರಿಕಾಂಬಾ ದೇವಿ ಜಾತ್ರೆಗೆ ಬಂದಾಗ ತಪ್ಪದೇ 2-3 ಡ್ರಾಮಾ ನೋಡ್ತೀವಿ. 2-3 ನಮಗೆ ಏನೋ ನಮ್ಮ ತಾತನಿಂದ ಬಂದಿದೆ. ನಮಗೆ ಡ್ರಾಮದ್ದು ಹುಚ್ಚು ಒಂದು ಸ್ವಲ್ಪ. ತುಂಬ ಇಷ್ಟ ಆಗುತ್ತೆ ಡ್ರಾಮಾ. ಮಾರಿಕಾಂಬೆ ಕೃಪೆ ಎಲ್ಲಾನು ಥರ ಕಲಾವಿದರಿಗೂ ಬೆಳೆಸ್ತಾ ಇದೆ. ಮಾರಿಕಾಂಬಾ ದೇವಿ ತುಂಬ ಚೆನ್ನಾಗಿದೆ. ನೋಡುವಂಥ ನಾಟಕ, ನೋಡಲೇಬೇಕು. ನಾವೊಂದು 15 ಜನ ಬಂದಿದ್ದೀವಿ. 15 ಸೀಟು ರಾಜಣ್ಣವ್ರೆ? 15 ಸೀಟ್ ಬರ್ತಾರೆ ಸರ್. 15-20 ಜನ ಹಿಂಗೆ ಬರ್ತಾರೆ. ಮಹಿಳೆಯರೇ ಜಾಸ್ತಿ ಸಂಖ್ಯೆಯಲ್ಲಿ ನಮ್ಮ ನಾಟಕ ನೋಡೋದು. ಇವಾಗೂ ಕೂಡ ಏನಂದರೆ 80% ಮಹಿಳೆಯರಿದ್ದರು, 20% ಮಾತ್ರ ಜೆಂಟ್ಸು. ನಾಟಕ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಯಾವುದೇ ರೀತಿಯ ಕೆಟ್ಟ ಇದಾಗಲಿ ಅದು ಯಾವುದನ್ನು ತೋರಿಸಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಶುದ್ಧವಾದ ಕೌಟುಂಬಿಕ ನಾಟಕ. ಇಡೀ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ. ನಾವೊಂದು 15 ಜನ ಬಂದು ನೋಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಕ್ಕಳು ಸಮೇತ ನೋಡ್ಬೋದು. ಎಂಟರ್ಟೈನ್ಮೆಂಟ್ ಆಗಿದೆ. ಇದು ನಾಟಕ ಏನು ಮೊದಲು ನೋಡಿದ್ರೆ ಫಸ್ಟ್ ಟೈಮ್? ಇವತ್ತು ಫಸ್ಟ್ ಟೈಮು. ಯಾವಾಗೂ ಜಾತ್ರೆ ಟೈಮಲ್ಲಿ ಯಾವಾಗೂ ಮಿಸ್ ಮಾಡಿದೆ ಅವ್ರು ಹೋಗೋ ತನಕನೂ ನೋಡ್ತೀವಿ ಜಾತ್ರೆ. ಅಷ್ಟು ಚೆನ್ನಾಗಿರ್ತದೆ. ಹೌದು, ಅವ್ರದ್ದು ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಮಕ್ಕಳೆಲ್ಲ ಜಾತ್ರೆ ಪೇಟೆ ತಿರ್ಗಾಡೋದಕ್ಕಿಂತ ಜಾಸ್ತಿ ನಾಟಕ ನೋಡೋದಂದ್ರೆ ತುಂಬ ಇಷ್ಟ. ಇವರೆಲ್ಲ ಆ್ಯಕ್ಟಿಂಗ್ ಈಗ ಹೋದ್ರೆ ಅಂದರೆ ಡೈಲಾಗ್ಸ್ ಎಲ್ಲ ನೆನಪು ಚೆನ್ನಾಗಿ. ಎಷ್ಟು 4 ಜನ ಬಂದ್ರು? ಹಾಂ, 4 ಜನ. ಇಡೀ ಫ್ಯಾಮಿಲಿ ಬಂದ್ಬಿಟ್ಟಿದ್ದೀರಿ? ಹಾಂ, ಇಡೀ ಫ್ಯಾಮಿಲಿ. ನಾವು ಜೂನ್ ತನಕನೂ ನಾಟಕ ಬಿಟ್ಟು ಮಿಸ್ ಮಾಡೋದೇ ಇಲ್ಲ. ರಜಕ್ಕೆ ಊರಿಗೂ ಹೋಗೋದಿಲ್ಲ. ಹಂಗಾಗ್ಬಿಡ್ತದ್ರಿ ನಾಟಕಿಂತ. ನಾಟಕ ನೋಡ್ತಿರ್ತೀರಾ? ಹೌದು, ನೋಡಿದ್ದನ್ನ 5-6 ಸಾರಿ ನೋಡಿವ್ರಿ. ಎಷ್ಟು ಒಂದು 10 ಸಾರಿ ನೋಡೇವ. ಆ ಸಾರಿ ಹೋದ ಸಾರಿ ಜಾತ್ರೆಯಲ್ಲಿ ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿರ್ತದೆ. ಖುಷಿ ಆಗ್ತದ್ರಿ. ತಲೆಯಲ್ಲಿ ಹೊಕ್ಕಿರುವ ಸಂಶಯದ ಭೂತವನ್ನು ಬಿಡಿಸ್ಬೇಕು ಅಂತ ನಿಮಗೆಲ್ಲ ನಿಮ್ಮ ಹುಚ್ಚನ್ನ ನಿಚ್ಚಳ ಮಾಡಿಬಿಟ್ರು. ರಾಜಣ್ಣವ್ರೆ ಸರ್, ನೋಡಿ, ಬದಾಮಿಲಿ ಜನ, ಉತ್ತರ ಕರ್ನಾಟಕದ ಜನನೂ ನಿಮ್ಮನ್ನು ಮೆಚ್ಚಿದ್ರು. ಮಲೆನಾಡಿನ ದಟ್ಟ ಮಲೆನಾಡಿನ ಜನನೂ ನಿಮ್ಮನ್ನು ಮೆಚ್ಚಿಸ್ತಾ ಇದ್ದಾರೆ. ಸರ್, ನನಗೆ ಏನಂತಂದರೆ ಇಡೀ ಕರ್ನಾಟಕ ಅಂದರೆ ಇಡೀ ಕರ್ನಾಟಕದಲ್ಲಿ ನನ್ನ ನಾಟಕ ನಡಿಬೇಕನ್ನುವಂಥ ಉದ್ದೇಶ ನಂದು. ಅದ್ರ ಸಲುವಾಗಿ ಏನಂತಂದರೆ ಮೊದಲೇ ಬರೀಬೇಕಾದ್ರೆ ಉತ್ತರ ಕರ್ನಾಟಕ ಅಂತ ನಾನು ಬರೆದಿರೋದಿಲ್ಲ. ಯಾಕಂತಂದರೆ ಇಡೀ ಕರ್ನಾಟಕದಲ್ಲಿ ನಾನು ಸುತ್ತಾಡಿದ್ದೀನಿ. ನನ್ನ ಉದ್ದೇಶ ಮತ್ತು ನನ್ನ ಧ್ಯೇಯ ಏನಂತಂದರೆ ಇವತ್ತು ಏನಂತಂದರೆ ರಂಗಭೂಮಿ ಇರ್ಬೋದು, ಆಮೇಲೆ ರಿಯಾಲಿಟಿ ಶೋ ಇರ್ಬೋದು, ಇವು ಕೆಡಿಸ್ತಾ ಇದ್ದಾರೆ. ಈ ಡಬಲ್ ಮೀನಿಂಗು ಅದು ಮಾತಾಡಿ ಏನಂತಂದರೆ ಕೆಡಿಸ್ತಾ ಇದ್ದಾರೆ. ಅದಕ್ಕೆ ಇದು ಒಳ್ಳೆ ನಾಟಕ ಕೊಡಬೇಕು, ಡಬಲ್ ಮೀನಿಂಗ್ ಇರಬಾರ್ದು, ಶುದ್ಧವಾದ ನಾಟಕ, ಮಹಿಳೆಯರು ನೋಡಿ ಮೆಚ್ಕೋಬೇಕು ಅನ್ನುವಂಥ ಉದ್ದೇಶ ನಂದು. ಯಾಕಂದರೆ ಮಹಿಳೆಯರು ಯಾವುದೇ ನೋಡೋಕೆ ಹೋಗಿರಂಗಿಲ್ಲ. ಇದೇನಂತಂದರೆ ಮನೆಯಲ್ಲಿ ಕೂತು ಧಾರಾವಾಹಿಗಳಷ್ಟೇ ನೋಡಿರ್ತಾರೆ. ಇನ್ನು ಸಿನಿಮಾ ಕೂಡ ನೋಡೋ ಪೇಷನ್ಸ್ ಮಹಿಳೆಯರಲ್ಲಿ ಉಳಿದಿಲ್ಲ. ಧಾರಾವಾಹಿ ಮಾತ್ರ ಬಿಟ್ಟು ಬಿಡ್ದಂಗೆ ನೋಡ್ತಾರೆ. ಆದರೆ ಇವತ್ತೇನಪ್ಪ ಅಂತಂದ್ರೆ ಇಲ್ಲಿಯೂ ಬಂದು ಅವರು ಏನಂತಂದರೆ ಖುಷಿ ಪಡಬೇಕು, ಖುಷಿ ಆಗಬೇಕು. ಆಮೇಲೆ ನಮ್ಮ ಜೀವನದ ಮೌಲ್ಯಗಳು ಅವರಿಗೆ ಅರ್ಥ ಆಗಬೇಕು ಒಂದು ನಾಟಕದ ಮುಖಾಂತರ ಅನ್ನುವಂಥ ಉದ್ದೇಶ ನಂದು. ಜೊತೆಗೆ ನಾನೇನಂತಂದರೆ ಒಳಗಡೆ ಮೆಸೇಜ್ ಕೊಟ್ಟಿರ್ತೀನಿ. ಎಲ್ಲೆಲ್ಲಿ ಮೆಸೇಜ್ ಇರ್ತದೆ. ಆ ಕಾರಣಕ್ಕಾಗಿ ಏನಂತಂದರೆ ನನಗೂ ಏನಂತಂದರೆ ಮಹಿಳೆಯರೆಲ್ಲ ನೋಡಿ ಜೇವರ್ಗಿ ರಾಜಣ್ಣಪ್ಪ ಅಂತೇಳಿ ಒಂದು ಪ್ರೀತಿ ಮಾಡ್ತಾರಲ್ಲ, ಇಡೀ ಕರ್ನಾಟಕದ ಜನತೆ, ಒಂದು ಭಾಗ ಅಲ್ಲ. ಅದು ನನಗೆ ಬಹಳ ಖುಷಿ ಆಗ್ತದೆ, ಸಂತೋಷ ಆಗ್ತದೆ ಸರ್. ಇದಕ್ಕಿಂತಲೂ ದೊಡ್ಡ ಸಂತೋಷ ಏನಿದೆ ಇನ್ನು? ಜನ ಮೆಚ್ತಾರಲ್ಲ, ಅದೇ ಜನ ಮೆಚ್ತಾರೆ ಸರ್. ಮತ್ತು ಬಂದು ಎಲ್ಲ ಹೇಳ್ತಾರೆ, ಇಲ್ಲ ಹಿಂಗೆ ಬರೀರಿ, ನಿಮ್ಗೆ ದೇವ್ರು ಚೆನ್ನಾಗಿಟ್ಟಿರಲಿ, ನಿಮ್ಗೆ ಆಯುಷ್ಯ ಕೊಡಲಿ, ಇನ್ನೂ 10-6 ನಾಟಕ ಬರೀರಿ, ಇದೇ ಥರದ ನಾಟಕ ಕೊಡಿ, ರಂಗಭೂಮಿಯನ್ನು ಉಳಿಸ್ರಿ ಅಂತ ಹೇಳಿ ಸಲಹೆ ಕೊಟ್ಟಿರ್ತಾರೆ. ಆಮೇಲೆ
ಅವರು ನಾಟಕದಲ್ಲಿ ಏನಾದರೂ ತಪ್ಪಾದರೂ ಕೂಡ ಏನಂತಂದರೆ ಇದನ್ನು ತೆಗೆದುಹಾಕ್ರಿ, ಇದನ್ನು ಈ ಶಬ್ದ ಬಳಸ್ರಿ, ಇದನ್ನು ಮಾಡಿರಿ ಅಂಥೇಳಿ ಸಲಹೆಗಳು ಕೊಡ್ತಾರೆ. ಅವರ ಸೂಕ್ತವಾದ ಸಲಹೆ ಇದ್ದರೆ, ಯಾಕಂತಂದ್ರೆ ನಾನೇ ಶಾಣೆ ಅಲ್ಲ, ನನಗಿಂತಲೂ ನೋಡೋರು ಭಾಳ ಶಾಣೆ ಇರ್ತಾರೆ. ಇಡೀ ನಾಟಕವನ್ನು ಗಮನದಲ್ಲಿಟ್ಕೊಂಡು ಕೇಂದ್ರೀಕೃತವಾಗಿ ನಾಟಕವನ್ನು ವೀಕ್ಷಣೆ ಮಾಡಿರ್ತಾರೆ. ಆವಾಗ ನಾನೇನಪ್ಪ ಅಂತಂದರೆ ಅವರು ಹೇಳಿರುವಂಥ ಸಲಹೆ ಸೂಕ್ತವಾಗಿ ಇದನ್ನು ನಾವು ಬಳಸ್ಕೋಬಹುದಲ್ಲ. ಯಾಕಂದ್ರೆ ಸಿನಿಮಾ ಅಲ್ಲ ಇದು, ಯಾವಾಗ ಬೇಕಾದರೂ ಬದಲಾವಣೆ ಮಾಡಕ್ಕೆ ಸಾಧ್ಯ. ಹೌದು ಹೌದು. ಆ ಕಾರಣಕ್ಕಾಗಿ ಏನಂದ್ರೆ ಈಗ ಒಂದು ಶೋ ಮುಗೀತು ಸ್ನೇಹಿತರೆ, ಈಗ ಸಂಜೆ 6:30-7 ಗಂಟೆ ಶೋ ಮುಗೀತು, ಈಗ 9:30 ಇನ್ನೊಂದು ಸ್ಟಾರ್ಟ್. ಹ್ಞೂ ಸರ್ 9:45 ಇಲ್ಲಿ ಮಳೆ ಬರೋವರೆಗೆ ಇಲ್ಲಿ ಇರ್ತೀನಿ ಸರ್. ಇಲ್ಲಿ ಏನಂತಂದರೆ ಪ್ರತಿ ಸರಿ ಬಂದಾಗಲೂ ಏನಂತಂದರೆ ಈ ಜಾತ್ರೆ ನಮಗೇನಂತಂದ್ರೆ ಒಳ್ಳೆ ಕಲೆಕ್ಷನ್ ಕೊಡ್ತದೆ. ಬಟ್ ಈ ವರ್ಷ ಸ್ವಲ್ಪ ಕಡಿಮೆ ಆಗ್ತದೆ. ಯಾಕಂತಂದರೆ ಈ ಸಾಗರ ಜಾತ್ರೆ, ಆಮೇಲೆ ಯಲ್ಲಾಪುರ ಜಾತ್ರೆ, ಆನಂತರ ಮುಂಡಗೋಡು ಜಾತ್ರೆ, ಸಿದ್ದಾಪುರ ಜಾತ್ರೆ ಇವೆಲ್ಲ ಸೇರಿ ಬಂದಿರ್ತದೆ. ಈ ವರ್ಷ ಸ್ವಲ್ಪ ಕಲೆಕ್ಷನ್ ಕಡಿಮೆ ಆಗ್ತದೆ. ಅಂದರೆ ಈ ಜಾತ್ರೆ ಒಂದು ವರ್ಷ ಗ್ಯಾಪು, ಇನ್ನೊಂದು ವರ್ಷಕ್ಕೆ ಈ ಜಾತ್ರೆ ಆಗ್ತದೆ. ಈಗ ನಾನು ಹೇಳಿರೋ ಊರುಗಳ ಜಾತ್ರೆ ಏನಂತಂದರೆ 2 ವರ್ಷ ಗ್ಯಾಪು, 1 ವರ್ಷಕ್ಕೆ ಜಾತ್ರೆ ಆಗ್ತವೆ. ಈಗೇನಂತಂದರೆ ಈಗ ನೆಕ್ಸ್ಟ್ ಇಯರ್ಗೆ 2028ಕ್ಕೆ ಬೇರೆ ಯಾವ ಜಾತ್ರೆ ಇರಲ್ಲ. ಆವಾಗ ಈ ಜಾತ್ರೆ ಚೆನ್ನಾಗಿ ಆಗುತ್ತೆ. ಎಲ್ಲ ಪ್ರತಿಯೊಂದು ವ್ಯಾಪಾರ ಆಮೇಲೆ ನಾಟಕ ಎಲ್ಲವೂ ಚೆನ್ನಾಗಿ ಆಗ್ತದೆ. ಆಮೇಲೆ ಏನಂತಂದರೆ ಮತ್ತೆ ಮುಂದೆ 2030ಕ್ಕೂ ಕೂಡಲ್ಲ, ಮತ್ತೆ 2032ರ ಜಾತ್ರೆಗೆ ಮತ್ತೆ ಈ ಥರ ಎಲ್ಲ ಜಾತ್ರೆ 4 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ ಹಬ್ಬ 6 ವರ್ಷಕ್ಕೊಮ್ಮೆ ಎಲ್ಲ ಜಾತ್ರೆಗಳು ಕೂಡ್ತವೆ. ಆವಾಗ ಸ್ವಲ್ಪ ವ್ಯಾಪಾರಕ್ಕೆ ಆಮೇಲೆ ಈ ರಂಗಭೂಮಿಗೆ ಸ್ವಲ್ಪ ಹೊಡೆತ ಬೀಳ್ತದೆ, ಇಲ್ಲ ಅಂತಲ್ಲ. ಜಾಸ್ತಿ ಲಾಭ ಆಗೋದು ಆಗಲ್ಲ. ನಾವಂತೀವಿ ಅಲ್ಲಿದಲ್ಲಿಗೆ ಆದರೂ ತೊಂದರೆ ಇಲ್ಲ, ಲಾಸ್ ಆಗಬಾರ್ದು ಅನ್ನೋಂಥದ್ದು ಅಷ್ಟೇ ಬಿಟ್ಟರೆ ಮತ್ತೇನು ಇಲ್ಲ. ಅಷ್ಟೇ. ಪ್ರೇಕ್ಷಕರು ನೋಡ್ತಿರ್ತಾರೆ, ಭಾಳ ಖುಷಿ ಆಗುತ್ತೆ ಸರ್, ತುಂಬ ಖುಷಿ ಆಗುತ್ತೆ. ಅವರೆಲ್ಲ ನೋಡಿ, ಎಲ್ಲ ಸುಶಿಕ್ಷಿತ ಜನರು, ಎಷ್ಟು ಜನ ಹೆಣ್ಮಕ್ಳು ನಿಮ್ಮ ಹತ್ರ ನೋಡಿದ್ರಲ್ಲ ನೋಡಿ. ಮತ್ತೆ ನಾವಂತೀವಲ್ಲ, ಅವರೆಲ್ಲ ತುಂಬಾ ಓದ್ಕೊಂಡಂತವ್ರು, ಬುದ್ಧಿವಂತರು, ಅನೇಕ ರಂಗಗಳು ನೋಡಿದವರು, ಅವ್ರ ಈ ನಾಟಕದ ಬಗ್ಗೆ ಎಷ್ಟು ಮೆಚ್ಚುಗೆ ಮಾತಾಡ್ತಾರೆ ನೋಡಿ. ಹೌದು ಸರ್, ಖುಷಿಯಾಗಿ ಸಂತೋಷಪಟ್ಟು ಮಾತಾಡ್ತಾರೆ. ಇದು ಸುಮ್ಮನೆ ಏನಪ್ಪ ಅಂದ್ರೆ ನಮಗೂ ಏನಂತಂದ್ರೆ ವೃತ್ತಿ ರಂಗಭೂಮಿ ಅಂತ ಕ್ಷಣಕ್ಕೆ ಅದು ವಲ್ಗರ್ ಇರ್ತದೆ, ಕೆಟ್ಟದಿರ್ತದೆ, ಹಾಗೆ ಹಿಂಗೆ ಅಪಪ್ರಚಾರ ಕೂಡ ಮಾಡ್ತಿರ್ತಾರೆ ಕೆಲವರು. ಅಂದ್ರೆ ನಮ್ಮನ್ನು ತುಳಿದೇ ಬೆಳೆಯೋರಂತಿರ್ತಾರೆ. ಅವ್ರದ್ದು ಏನಾರು ಮಾಡ್ಕೊಳ್ಳಿ, ನಾವು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಡೆಯೋಣ ಅನ್ನೋದೇ ನನ್ನ ಮತ್ತು ದಯಾ ಉದ್ದೇಶ. ಇಷ್ಟೇ ಸರ್. ಆಲ್ಮೋಸ್ಟ್ ಎಲ್ಲ ವಿಡಿಯೋನು ನೋಡ್ತಾ ಇರ್ತೀವಿ. ಬನಶಂಕರಿ ಜಾತ್ರೆ ನೋಡಿದ್ವಿ, ಮತ್ತೆ ರಾಜಣ್ಣನ ಜೊತೆ ಮತ್ತೆ ಕಾಣಿಸ್ಕೊಂಡ್ರಿ. ಥ್ಯಾಂಕ್ಸ್ ಅಮ್ಮ. ತಮ್ಮ ಹೆಸರು? ಆಶಾ ಇದೆ ಅಂತ. ಥ್ಯಾಂಕ್ಸ್ ಅಮ್ಮ. ಸಿರ್ಸಿ ಅವರೇನು? ಹೌದು, ಸಿರ್ಸಿ. ಆಗಲಿ. ಬನ್ನಿ, ಈ ಕಂಪ್ನಿ ಒಳಗಡೆ ರಾತ್ರಿ ಆಗಿದೆ, ಏನು ಮಾಡ್ತಾಯಿದ್ರು ಜನ ಎಲ್ಲ ಈಗ? ಕಲಾವಿದರಿಗೆ ತಿಂಡಿ ತಿನ್ಕೊಂಡು ರೆಡಿ ಆಗ್ತಾರೆ ಸರ್. ಈಗ ಇನ್ನೊಂದು 5 ನಿಮಿಷಕ್ಕೆ ಚಾಲು ರೆಕಾರ್ಡು ಸ್ಟಾರ್ಟ್ ಆಗ್ತದೆ. 15 ನಿಮಿಷ ಬ್ರೇಕ್ ಇವರಿಗೆ. ಒಂದು 20 ನಿಮಿಷ ಆಗುತ್ತೆ ಸರ್. ಓಕೆ. ಈಗ ನೋಡಿ ಟೀ ಕುಡಿತಾ ಇದಾರೆ ಇವರೆಲ್ಲ. ಏನಂತಂದ್ರೆ ಒಳಗಡೆ ಮುತ್ತಿನಂತ ಅತ್ತಿಗೆ ಇಲ್ಲೇ ಇದ್ದಾರೆ. ಓಕೆ. ಅವರೆಲ್ಲ ಏನಂತಂದ್ರೆ ಏನೋ ಕೆಲಸಗಳು ಮಾಡ್ಕೊಂಡು ಅಲ್ಲಿ ನೋಡಿ, ಮುತ್ತಿನಂತ ಹೊತ್ತಿಗೆ ಸ್ಟೇಜ್ ಮೇಲೆ ಅಷ್ಟು ಜನ ಗೊಳು ಅಂತ ಇಳಿಸ್ಬಿಟ್ಟು ಬಂದು ಇಲ್ಲಿ ಬೆಂಡೆಕಾಯಿ ಬಿಡಿಸ್ತವ್ರೆ. ಗ್ರೇಟ್. ಇವತ್ತು ಪ್ರಥಮ ರಾತ್ರಿ ಇಟ್ಕೊಂಡ್ಬಿಡೋಣ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.